In this session, we are going with Deal Nationalism, Muslim League 1906. ಈ ಒಂದು ಸೆಷನ್ನಲ್ಲಿ ನಾವು ಬಹಳ ಮುಖ್ಯವಾಗಿ 1906ರಲ್ಲಿ ಸ್ಥಾಪನೆಯಾದ ಮುಸ್ಲಿಂ ಲೀಗಿನ ಬಗ್ಗೆ ತಿಳಿದುಕೊಳ್ಳಬೇಕಾಗ್ತದೆ. Muslim League 1906. In the wake of the fateful Simla deputation, the Muslim leaders mooted the idea of a central Mohammedan association to look exclusively after the interest of the Muslim community. ಅಂದ್ರೆ ಮುಸ್ಲಿಂ ಲೀಗ್ ಅನ್ನ ಸ್ಥಾಪನೆ ಮಾಡುವುದಕ್ಕೆ ಸಿಮ್ಲಾ ಒಪ್ಪಂದ ಅನ್ನುವಂಥದ್ದು ಏನಿದೆ, ಸೊ ಆ ಒಂದು ಸಿಮ್ಲಾ ಭೇಟಿ ಅನ್ನುವಂಥದ್ದು ಏನಿದೆ ಅಥವಾ ಸಿಮ್ಲಾ ಸಮ್ಮೇಳನ ಅನ್ನುವಂಥದ್ದು ಏನಿದೆ, ಆ ಸಿಮ್ಲಾ ಸಮ್ಮೇಳನದಲ್ಲಿ ಮುಸ್ಲಿಂ ನಾಯಕರುಗಳಿಗೆ ಒಂದು ರೀತಿಯಾದಂತ ಒಂದು ಪ್ರೇರಣೆಯನ್ನ ಅಥವಾ ಒಂದು ಯೋಚನೆಯನ್ನ ಹುಟ್ಟಾಕ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತದೆ. ಅಂದ್ರೆ ಕೇಂದ್ರ ಮಹಮ್ಮಡನ್ ಅಸೋಸಿಯೇಷನ್ ಏನಿದೆ, ಸೊ ಅದು ಬಹುತೇಕವಾಗಿ ಮುಸ್ಲಿಂ ಲೀಗ್ ಅನ್ನ ಸ್ಥಾಪನೆ ಮಾಡುವುದಕ್ಕೆ ಅಥವಾ ಮುಸ್ಲಿಂ ಕಮ್ಯುನಿಟಿಯ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ತಾಳ್ತಾ ಹೋಗ್ತಾರೆ. ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ವಾಸ್ ಫಾರ್ಮರ್ಲಿ ಇನಾಗ್ರೇಟೆಡ್ ಆನ್ 30th December 1906. ಅಂದ್ರೆ 1906 ಡಿಸೆಂಬರ್ 30ರಂದು ಸೊ ಅಖಿಲ ಭಾರತ ಮುಸ್ಲಿಂ ಲೀಗ್ ಅನ್ನುವಂಥದ್ದು ಫಾರ್ಮಲ್ ಆಗಿ ಸ್ಥಾಪನೆ ಆಗ್ತದೆ ಅಥವಾ ಸ್ಥಾಪಿಸಲ್ಪಡ್ತದೆ ಅಥವಾ ಅನ್ನುವಂಥದ್ದನ್ನ ನಾವು ಗಮನಿಸಿ. ದ ಟ್ರೂ ಪೊಲಿಟಿಕಲ್ ಐಡಿಯಾಸ್ ಆಫ್ ದ ಲೀಗ್ ಆರ್ ಅಪರೆಂಟ್ ಫ್ರಮ್ ನವಾಬ್. ಸೊ ನವಾಬರ ಕಾಲದಲ್ಲಿ ಈ ಒಂದು ಲೀಗ್ ಅನ್ನುವಂಥದ್ದು ಬಹುತೇಕವಾಗಿ ಯಾವ ರೀತಿಯಲ್ಲಿ ಇತ್ತು. ನವಾಬ್ ವಕರ್ ಹುಲ್ ಮುಲ್ಕ್ ಸ್ಪೀಚ್ ಡೆಲಿವರ್ಡ್ ಅಟ್ ಅಲಿಗರ್. ಅಂದ್ರೆ ಅಲಿಗರ್ನಲ್ಲಿ ನವಾಬ್ ವಕರ್ ಹುಲ್ ಮುಲ್ಕ್ ಅನ್ನುವಂಥವನು ಈ ಒಂದು ಮುಸ್ಲಿಮರಿಗೆ ರಾಜಕೀಯ ವಾಸ್ತವತೆಯ ಬಗ್ಗೆ ಬಹುತೇಕವಾಗಿ ಒಂದು ಭಾಷಣವನ್ನ ಮಾಡ್ತಾನೆ. ಸೊ ಆ ಒಂದು ಸಭೆಯಲ್ಲಿ ಅಥವಾ ಆ ಒಂದು ಮುಸ್ಲಿಂ ಅಲಿಗರ್ನಲ್ಲಿ ಆ ಒಂದು ಸ್ಪೀಚ್ ಏನ್ ಮಾಡ್ತಾನೆ ಅಂದ್ರೆ ಪೊಲಿಟಿಕಲ್ ರಾಜಕೀಯ ಅರಿವಿನ ಬಗ್ಗೆ ಅಥವಾ ಥಾಟ್ಸ್ ಗಳ ಬಗ್ಗೆ ಅವನೇನು ಮಾತನಾಡ್ತಾನೆ, ಸೊ ಅದು ಪ್ರಭಾವವನ್ನು ಬೀಳುತ್ತೆ. ಇಟ್ ರೀಡ್ಸ್ ಎ ಗಾಡ್ ಎ ಫಾರ್ಬಿಡ್ ಇಫ್ ದ ಬ್ರಿಟಿಷ್ ರೂಲ್ ಡಿಸಪಿಯರ್ಸ್ ಫ್ರಮ್ ಇಂಡಿಯಾ. ಸೊ ಭಾರತದಲ್ಲಿ ಬ್ರಿಟಿಷರ ಆಡಳಿತ ಅತೃಪ್ತಿಗೊಳಿಸುವುದಕ್ಕೆ ದೇವರು ಒಪ್ಪೋದಿಲ್ಲ ಅನ್ನುವಂಥದ್ದು. ಹಿಂದೂಸ್ ವಿಲ್ ಲಾರ್ಡ್ ಓವರ್ ಇಟ್. ಅಂದ್ರೆ ಇಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ಬ್ರಿಟಿಷ್ ಆಡಳಿತ ಅನ್ನುವಂಥದ್ದು ಏನಾದ್ರು ತಪ್ಪಿ ಹೋದ್ರೆ ಇಲ್ಲಿ ಹಿಂದೂಗಳು ಪ್ರಬಲರಾಗ್ತಾರೆ ಅನ್ನುವಂಥದ್ದು. ಅಂಡ್ ವಿ ವಿಲ್ ಬಿ ಇನ್ ಕಾನ್ಸ್ಟೆಂಟ್ ಡೇಂಜರ್ ಆಫ್ ಅವರ್ ಲೈಫ್. ಅಂದ್ರೆ ಇದು ನಮ್ಮ ಜೀವನದಲ್ಲಿ ಬಹುತೇಕವಾಗಿ ಒಂದು ರೀತಿಯಲ್ಲಿ ತುಂಬಾ ಸಮಸ್ಯೆ ಅನ್ನುವಂಥದ್ದಾಗ್ತದೆ, ತೊಂದರೆ ಅನ್ನುವಂಥದ್ದಾಗ್ತದೆ. ಪ್ರಾಪರ್ಟಿ ಅಂಡ್ ಹಾನರ್. ಅಲ್ಲಿ ಹಕ್ಕುಗಳಿಗೆ ಸಂಬಂಧಪಟ್ಟ ಅಥವಾ ತಮ್ಮ ಆಸ್ತಿ ಮತ್ತು ಗೌರವಕ್ಕೆ ಸಂಬಂಧಪಟ್ಟಂತೆ. ದ ಓನ್ಲಿ ವೇ ಫಾರ್ ದ ಮುಸ್ಲಿಮ್ಸ್ ಟು ಎಸ್ಕೇಪ್ ದಿಸ್ ಡೇಂಜರ್ ಇಸ್ ಟು ಹೆಲ್ಪ್ ದ ಕಂಟಿನ್ಯೂಯೇಷನ್ ಆಫ್ ದ ಬ್ರಿಟಿಷ್ ರೂಲ್. ಹಾಗಾಗಿ ನಮ್ಗಿರ್ತಕ್ಕಂತಹ ಒಂದೇ ದಾರಿ ಏನಪ್ಪಾ ಅಂದ್ರೆ ಇಲ್ಲಿರ್ತಕ್ಕಂಥ ಬ್ರಿಟಿಷ್ ಆಡಳಿತವನ್ನ ಮುಂದುವರಿಸುವುದಕ್ಕೆ ಅಥವಾ ಬ್ರಿಟಿಷ್ ಆಡಳಿತ ಅನ್ನುವಂಥದ್ದು ಮುಂದುವರಿಯುವುದಕ್ಕೆ ನಾವು ಯಾವ ರೀತಿ ಬ್ರಿಟಿಷ್ ಸರ್ಕಾರಕ್ಕೆ ಸಹಕರಿಸಬಹುದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಆಲೋಚನೆಯನ್ನ ಅಥವಾ ಸಹಕರಿಸಬಹುದು ಅನ್ನುವಂಥದ್ದನ್ನ ನಾವು ಆಲೋಚನೆಯನ್ನ ಮಾಡಬೇಕಾಗ್ತದೆ. ಇಲ್ಲ ಅಂದ್ರೆ ಇದೆಲ್ಲೋ ಒಂದು ಕಡೆಯಲ್ಲಿ ನಮ್ಮ ಅಸ್ತಿತ್ವಕ್ಕೆ ಒಂದು ಧಕ್ಕೆಯನ್ನು ತರ್ತದೆ ಅನ್ನುವಂಥದ್ದು ಈ ಒಂದು ಅವನ ಭಾಷಣದ ಅಂಶ ಅಂತಕ್ಕಂಥದ್ದು ಆಗಿತ್ತು. ಇಫ್ ದ ಮುಸ್ಲಿಮ್ಸ್ ಆರ್ ಎ ಹರ್ಟ್ಲಿ ವಿತ್ ದ ಬ್ರಿಟಿಷ್. ಅಂದ್ರೆ ಮುಸ್ಲಿಮರು ಬ್ರಿಟಿಷರಿಗೆ ಯಾವುದೇ ರೀತಿಯಾದಂತಹ ನೋವನ್ನ ಉಂಟು ಮಾಡಬಾರದು ಅಥವಾ ತೊಂದರೆಯನ್ನು ಉಂಟು ಮಾಡಬಾರದು. ದೆನ್ ದಟ್ ರೂಲ್ ಈಸ್ ಬಾಂಡೆಡ್ ಟು ಎಂಡ್ಯೂರ್. ಅಂದ್ರೆ ಅವರ ಆಡಳಿತ ಅನ್ನುವಂಥದ್ದು ಮುಂದುವರಿಯುವುದಕ್ಕೆ ನಾವು ಅವರ ಆಡಳಿತಕ್ಕೆ ಬೆಂಬಲವನ್ನ ಸಹಕರಿಸೋಣ ಅಥವಾ ಅದಕ್ಕೊಂದು ರೀತಿಯಲ್ಲಿ ಬೆಂಬಲವನ್ನ ಕೊಡಬೇಕು ಅಂತಕ್ಕಂಥ. ಲೆಟ್ ದ ಮುಸ್ಲಿಮ್ಸ್
consider themselves as the British army ready to shed their blood and they sacrifice their lives from the British crown. Let the Muslim consider themselves as a British army. ಅಂದ್ರೆ ಸೊ ಈ ಒಂದು ಬ್ರಿಟಿಷರ ಆಡಳಿತದಲ್ಲಿ ಆರ್ಮಿಗೆ ಸಂಬಂಧಪಟ್ಟಂತೆ ಮುಸ್ಲಿಮರನ್ನ ಕನ್ಸಿಡರ್ ಮಾಡಬೇಕು ಅಥವಾ ಪರಿಗಣಿಸಬೇಕು ಅನ್ನುವಂಥದ್ದು ಸೊ ಅವರ ಇದು. ಮತ್ತೆ ಸೈನ್ಯದಲ್ಲಿ ಅವರ ಆಡಳಿತಕ್ಕಾಗಿ ನಾವು ಸ್ಯಾಕ್ರಿಫೈಸ್ ಅನ್ನ ಮಾಡಬೇಕು, ಅಂದ್ರೆ ಸೇವೆಯನ್ನ ಮಾಡಬೇಕು ಅಂತಕ್ಕಂಥದ್ದು ಸೊ ಅವನ ಭಾಷಣದ ಪ್ರಮುಖವಾದಂತಹ ಒಂದು ಅಂಶ ಆಗಿತ್ತು ಅಂತಕ್ಕಂಥ ನಾವು ಗಮನಿಸ್ತೀವಿ. The progressive Muslim leaders were a Maulana Muhammad Ali, Maulana Mazhar-ul Haq, Sayyid Wazir Hussain Imam and Muhammad Ali Jinnah, then nationalist. ಸೊ ಇವರೆಲ್ಲರೂ ಸಹ ಬಹುತೇಕವಾಗಿ ಅವತ್ತಿನ ಮುಸ್ಲಿಂ ರಾಷ್ಟ್ರೀಯ ನಾಯಕರುಗಳಾಗಿದ್ರು ಅನ್ನುವಂಥದ್ದನ್ನ ನಾವು ಗಮನಿಸಬಹುದಾಗಿದೆ. ಬೈ 1934, Muhammad Ali Jinnah, now communalist, became its undisputed leaders. ಅಂದ್ರೆ 1934 ಏನಿದೆ ಆ 34ರ ನಂತರವಾಗಿ ಸೊ ಎಲ್ಲೋ ಒಂದು ಕಡೆಯಲ್ಲಿ ಸೊ ಈ ಒಂದು ಯಾವುದು ಮೊಹಮ್ಮದ್ ಅಲಿ ಜಿನ್ನಾ ಒಬ್ಬ ಕಮ್ಯುನಿಸ್ಟ್ ಆಗ್ತಾನೆ ಅನ್ನುವಂಥದ್ದನ್ನ ನಾವು ಗಮನಿಸ್ತೀವಿ. ಅದಕ್ಕಿಂತ ಪೂರ್ವದಲ್ಲಿ ಬಹುತೇಕವಾಗಿ ಅವನಿಗೆ ಯಾವುದೇ ರೀತಿಯಾದಂತ ಕಮ್ಯುನಿಸ್ಟ್ ಆಲೋಚನೆ ಅಂತಕ್ಕಂಥದ್ದಿರಲಿಲ್ಲ ಅಥವಾ ಆ ರೀತಿಯಲ್ಲಿ ಗುರುತಿಸಲ್ಪಟ್ಟಂತಹ ಒಂದು ವ್ಯಕ್ತಿ ಆಗಿರಲಿಲ್ಲ. ಸೊ ಬಹುತೇಕವಾಗಿ ರಾಷ್ಟ್ರೀಯ ಚಳುವಳಿಯಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡಿದ್ದಂತ ಒಬ್ಬ ವ್ಯಕ್ತಿ ಆಗಿದ್ದ. ಆದ್ರೆ 1934ರ ನಂತರವಾಗಿ ಸೊ ಅವನೊಬ್ಬ ಕಮ್ಯುನಿಸ್ಟ್ ಆಗ್ತಾನೆ ಅನ್ನುವಂಥದ್ದನ್ನ ನಾವು ಗಮನಿಸ್ತೀವಿ. ದ ಕಮ್ಯುನಲ್ ಅವಾರ್ಡ್ ಆಫ್ ದ ಬ್ರಿಟಿಷ್ ಗವರ್ನಮೆಂಟ್ ಫರ್ದರ್ widened the gulf between the Hindus and Muslims. ಅಂದ್ರೆ ಹಿಂದೂ ಮತ್ತು ಮುಸ್ಲಿಮರ ನಡುವೆ 1937ರಿಂದಲೂ ಸಹ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಸೊ ಅವತ್ತಿನ ಬ್ರಿಟಿಷ್ ಸರ್ಕಾರ ಅನ್ನುವಂಥದ್ದು ಏನ್ ಮಾಡ್ತದೆ ಅಂದ್ರೆ ಸೊ ಕೋಮು ಸಂಘರ್ಷವನ್ನ ಹುಟ್ಟು ಹಾಕ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತದೆ ಅಥವಾ ಈ ಮತೀಯ ತೀರ್ಪನ್ನ ಏನ್ ಕೊಡ್ತದೆ. ಅರ್ಥಾತ್ ಈ ದುಂಡು ಮೇಜಿನ ಸಮ್ಮೇಳನದ ಒಂದು ಸಂದರ್ಭದಲ್ಲಿ ಈ ಒಂದು ಬ್ರಿಟಿಷ್ ಸರ್ಕಾರ ಅನ್ನುವಂಥದ್ದು ಏನು ಮತೀಯ ತೀರ್ಪನ್ನ ನೀಡ್ತದೆ, ಆ ಮತೀಯ ತೀರ್ಪನ್ನ ನೀಡುವುದರ ಮೂಲಕವಾಗಿ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಪರ್ಮನೆಂಟ್ ಆದಂತಹ ಒಂದು ವಿಷಬೀಜವನ್ನು ಬಿತ್ತುವಂತಹ ಅಥವಾ ಭಿನ್ನತೆಯನ್ನ ಹುಟ್ಟು ಹಾಕ್ತಕ್ಕಂಥ ಕೆಲಸವನ್ನ ಮಾಡ್ತದೆ. ಅಂದ್ರೆ ಇದರೆಲ್ಲದರ ಅರ್ಥ ಡಿವೈಡ್ ಅಂಡ್ ರೂಲ್ ಅಂತೇಳಿ. ಸೊ ಆ ಡಿವೈಡ್ ಅಂಡ್ ರೂಲಿನ ಹಿನ್ನೆಲೆಯಲ್ಲಿ ಈ ಒಂದು ಕಮ್ಯುನಲ್ ಅವಾರ್ಡ್ ಅಂತಕ್ಕಂಥದನ್ನ ಬ್ರಿಟಿಷ್ ಸರ್ಕಾರ ಅನ್ನುವಂಥದ್ದು ಜಾರಿಗೊಳಿಸ್ತದೆ ಅಥವಾ ಅನುಷ್ಠಾನಗೊಳಿಸ್ತದೆ. Then Viceroy Lord Minto generously treated deputation met him under Aga Khan at Simla. ಸೊ ಅವತ್ತಿನ ವೈಸರಾಯ್ ಆದಂತ ಲಾರ್ಡ್ ಮಿಂಟೋ ಸೊ ಒಂದು ಯಾರನ್ನ ಸಿಮ್ಲಾದಲ್ಲಿ ಆಗಾ ಖಾನ್ ಅನ್ನುವಂಥವನ್ನ ಸೊ ಭೇಟಿ ಮಾಡ್ತದೆ. ಸೊ ಆಗಾ ಖಾನ್ ಅನ್ನುವಂಥವನು ವೈಸರ ಲಾರ್ಡ್ ಮಿಂಟೋನನ್ನ ಭೇಟಿ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾನೆ. ಅದರ ಅನ್ವಯ ಭೇಟಿ ಮಾಡಿದಾಗ ಒಂದು ಫಲದಾಯಕವಾದಂತ ಒಂದು ಮಾತುಕತೆ ಅಂತಕ್ಕಂಥದ್ದು ನಡೀತದೆ ಅನ್ನುವಂಥದ್ದನ್ನ ನಾವು ಗಮನಿಸ್ತೀವಿ. ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಅಂದ್ರೆ ಗುರಿ ಮತ್ತು ಉದ್ದೇಶಗಳೇನಾಗಿತ್ತು, ಮುಸ್ಲಿಂ ಲೀಗಿನ ಗುರಿ ಮತ್ತು ಉದ್ದೇಶಗಳು ಏನಾಗಿತ್ತು ಅನ್ನುವಂಥದ್ದನ್ನ ನಾವು ಇದರಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ತೀವಿ. Objectives were expelled at a Karachi session in 1907 as follows. ಅಂದ್ರೆ 1907ರಲ್ಲಿ ಕರಾಚಿ ಅಧಿವೇಶನ ಅನ್ನುವಂಥದ್ದು ಏನ್ ನಡೀತಿದೆ, ಆ ಕರಾಚಿ ಅಧಿವೇಶನದಲ್ಲಿನ ಕೆಲವು ಪ್ರಮುಖವಾದಂತಹ ಅಂಶಗಳೇನು ಅನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸಬಹುದಾಗಿದೆ. To promote among Indian Muslims feeling of a loyalty towards the British government. ಅಂದ್ರೆ ಬ್ರಿಟಿಷರ ಆಡಳಿತದಲ್ಲಿ ಮುಸ್ಲಿಮರಿಗೆ ಭಾರತದ ಮುಸ್ಲಿಮರಿಗೆ ಒಂದು ಉನ್ನತವಾದಂತ ಸ್ಥಾನಮಾನವನ್ನ ಕಲ್ಪಿಸಿಕೊಳ್ಳುವಂಥದ್ದು ಅನ್ನುವಂಥದ್ದು. ಲೀಗ್ ಸಪೋರ್ಟೆಡ್ ದ ಪಾರ್ಟಿಷನ್ ಆಫ್ ಬೆಂಗಾಲ್ ಆಫ್ 1905. ಅಂದ್ರೆ 1905ರಲ್ಲಿ ಬ್ರಿಟಿಷ್ ಸರ್ಕಾರ ಅರ್ಥಾತ್ ಲಾರ್ಡ್ ಕರ್ಜನ್ ಬಂಗಾಳವನ್ನು ಏನು ವಿಭಜನೆ ಮಾಡ್ತಾನೆ
ಆ ವಿಭಜನೆಗೆ ಮುಸ್ಲಿಂ ಲೀಗ್ ಅನ್ನುವಂಥದ್ದು ಸಹಕರಿಸುವಂಥದ್ದು ಅಥವಾ ಒಪ್ಪಿಕೊಳ್ಳುವಂಥದ್ದು ಅನ್ನುವಂತಹ ಮತ್ತೊಂದು ಅಂಶವಾಗಿತ್ತು. ಟು ರಿಮೂವ್ ಎನಿ ಮಿಸ್ಕನ್ಸೆಪ್ಷನ್ that might arise as to the intention of the government with regard to any of its measures. ಅಂದ್ರೆ ಈ ಬ್ರಿಟಿಷರ ಬಗ್ಗೆ ಅಥವಾ ಮುಸ್ಲಿಮರಿಗೆ ಬ್ರಿಟಿಷರಿಗೆ ಸಂಬಂಧಪಟ್ಟಂತೆ ಮಿಸ್ಕನ್ಸೆಪ್ಷನ್ ಏನಿದೆ, ಅಂದ್ರೆ ಒಂದು ರೀತಿಯ ಅಸಮಾಧಾನ ಅಥವಾ ಒಂದು ರೀತಿಯಲ್ಲಿ ಅಪನಂಬಿಕೆ ಅನ್ನುವಂಥದ್ದೇನಿದೆ, ಸೊ ಅದನ್ನ ಬಹುತೇಕವಾಗಿ ಬಿಡ್ತಕ್ಕಂಥದ್ದು, ಅದನ್ನ ತೆಗೆದಾಕಿ ಈ ಒಂದು ಬ್ರಿಟಿಷರ ಬಗ್ಗೆ ಒಂದು ರೀತಿಯಾದಂತಹ ಫಲವನ್ನು ಬೆಳೆಸಿಕೊಳ್ಳುವಂಥದ್ದು ಅಂತೇಳಿ. ಪ್ರೊಟೆಕ್ಟ್ ದ ಪೊಲಿಟಿಕಲ್ ಅಂಡ್ ಅದರ್ ರೈಟ್ಸ್ ಆಫ್ ದ ಇಂಡಿಯನ್ ಮುಸ್ಲಿಮ್ಸ್, ಅಂದ್ರೆ ಭಾರತೀಯ ಮುಸ್ಲಿಮರನ್ನ ರಾಜಕೀಯವಾಗಿ ಅಥವಾ ಭಾರತೀಯ ಮುಸ್ಲಿಮರ ರಾಜಕೀಯ ಮತ್ತು ಹಕ್ಕುಗಳನ್ನ ರಕ್ಷಣೆ ಮಾಡಿಕೊಳ್ಳುವಂಥದ್ದು. ಟು ಪ್ಲೇಸ್ ದೇರ್ ನೀಡ್ಸ್ and aspirations before the government in temperate language. ಅಂದ್ರೆ ಈ ಒಂದು ಈ ಭಾರತೀಯ ಮುಸ್ಲಿಮರಿಗೆ ಅವತ್ತಿನ ಬ್ರಿಟಿಷ್ ಸರ್ಕಾರ ಅನ್ನುವಂಥದ್ದು ಒಂದು ಪ್ರತ್ಯೇಕವಾದಂತಹ ಒಂದು ಭಾಷೆಯನ್ನ ಭಾರತೀಯ ಅಥವಾ ಮುಸ್ಲಿಮರು ಪ್ರತ್ಯೇಕವಾದಂತಹ ಒಂದು ಭಾಷೆಯನ್ನ ಏನು ಹೊಂದಿದ್ದಾರೆ, ಅದಕ್ಕೆ ಅವತ್ತಿನ ಬ್ರಿಟಿಷ್ ಸರ್ಕಾರ ಅನ್ನುವಂಥದ್ದು ಬಹುತೇಕವಾಗಿ ರಕ್ಷಣೆಯನ್ನು ನೀಡ್ತಕ್ಕಂಥದ್ದು. ವಿತೌಟ್ ಎ ಪ್ರೆಜುಡಿಸ್ ಟು ಪ್ರಮೋಟ್ ಫ್ರೆಂಡ್ಲಿ ರಿಲೇಷನ್ಸ್ ಬಿಟ್ವೀನ್ ಮುಸ್ಲಿಂ ಅಂಡ್ ಅದರ್ ಕಮ್ಯುನಿಟೀಸ್ ಆಫ್ ಇಂಡಿಯಾ. ಅಂದ್ರೆ ಯಾವುದೇ ರೀತಿಯಾದಂತಹ ಪೂರ್ವಾಗ್ರಹವಿಲ್ಲದೆ ಈ ಒಂದು ಮುಸ್ಲಿಮರು ಮತ್ತು ಅದರ್ ಕಮ್ಯುನಿಟೀಸ್ ಅಂದ್ರೆ ಇತರೆ ವರ್ಗಗಳಿದ್ದಾವೆ ಅಥವಾ ಇತರೆ ಧರ್ಮ ಅಥವಾ ಮತೀಯರು ಏನಿದ್ದಾರೆ ಅವರೊಟ್ಟಿಗೆ ಒಂದು ಉತ್ತಮವಾದಂತಹ ಒಂದು ಸಂಬಂಧವನ್ನ, ಅಂದ್ರೆ ಆತ್ಮೀಯವಾದಂತಹ ಸಂಬಂಧವನ್ನ ಹೊಂದುವಂಥದ್ದು ಅನ್ನುವಂಥದ್ದು ಅದರ ಮತ್ತೊಂದು ಅಂಶವಾಗಿತ್ತು. ಸೊ ಮುಸ್ಲಿಂ ಲೀಗ್ ವಾಸ್ ಎ ಕಮ್ಯುನಲ್ ಬಾಡಿ ಎಸ್ಟಾಬ್ಲಿಷ್ಡ್ ಟು ಲುಕ್ ಆಫ್ಟರ್ ದ ಪೊಲಿಟಿಕಲ್ ರೈಟ್ಸ್ ಅಂಡ್ ಇಂಟ್ರೆಸ್ಟ್ ಆಫ್ ದ ಮುಸ್ಲಿಂ ಕಮ್ಯುನಿಟಿ ಅಲೋನ್. ಮುಸ್ಲಿಂ ಲೀಗ್ ಅನ್ನುವಂಥದ್ದು ಕಮ್ಯುನಲ್ ಬಾಡಿ, ಅಂದ್ರೆ ಅದಕ್ಕೊಂದು ಮತೀಯವಾದಂತಹ ಒಂದು ಪ್ರತ್ಯೇಕವಾದಂಥದ್ದು ಆಗಿದೆ. ಆ ನಿಟ್ಟಿನಲ್ಲಿ ಅದನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತೇಳಿ, ಅಂದ್ರೆ ರಾಜಕೀಯ ಅಧಿಕಾರವನ್ನ, ರಾಜಕೀಯ ಹಕ್ಕನ್ನ ಹೊಂದುವುದಕ್ಕೆ ಮುಸ್ಲಿಂ ಲೀಗ್ ಅನ್ನುವಂಥದ್ದೇನಿದೆ ಅದು ಹೆಚ್ಚು ಮಹತ್ವವನ್ನು ಕೊಡಬೇಕು ಅಥವಾ ಆಸಕ್ತಿಯನ್ನ ಹೊಂದಬೇಕು ಅನ್ನುವಂತಹ ಒಂದು ಅಂಶವನ್ನ ಅದು ಒಳಗೊಂಡಿತ್ತು. ದಿಸ್ ಚಾರ್ಟರ್ ಈಸ್ ಮೋರ್ ಆರ್ ಲೆಸ್ ರಿಟೈನ್ ಟಿಲ್ 1947, ಅಂದ್ರೆ 1947ರವರೆಗೂ ಸಹ ಈ ಸನ್ನದ್ದು ಏನಿದೆ ಇದನ್ನ ಬಹುತೇಕವಾಗಿ ಕಡಿಮೆ ಆಗದಂತಹ ಒಂದು ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗುವಂಥದ್ದು ಅಂತೇಳಿ. ಸೊ ದಿಸ್ ಈಸ್ ದ ಫ್ಯಾಕ್ಟ್ಸ್ ಆಫ್ ದ ಮುಸ್ಲಿಂ ಲೀಗ್ ಅನ್ನುವಂಥದ್ದು ಅಥವಾ ಹಿಂಟ್ಸ್ ಆಫ್ ದ ಮುಸ್ಲಿಂ ಲೀಗ್ ಅನ್ನುವಂಥದ್ದನ್ನ ನಾವು ಇದರಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ತೀವಿ. ಅದಕ್ಕೆ ಈ ಒಂದು ಬುಕ್ಸ್ ಗಳನ್ನ ರೆಫರೆನ್ಸ್ ಆಗಿ ಬಳಸಿಕೊಂಡು ಇದನ್ನ ಸಿದ್ಧಪಡಿಸಲಾಗಿದೆ. ಥ್ಯಾಂಕ್ ಯು.